अफजलपुर तालुक के देवल गानगापुर ग्राम पंचायत वार्ड नंबर 4 में कई दशकों से सड़क नाली जैसी मूलभूत सुविधाओं का अभाव जारी है। जनप्रतिनिधियों की लगातार अनदेखी से तंग आई नागरिकों ने अब अपनी ही जेब से राशि इकट्ठा कर नाली निर्माण शुरू किया है। ये घटना पूरे क्षेत्र में चर्चा का विषय बनी है। नागरिकों ने गुस्सा व्यक्त करते हुए कहा, चुनाव के समय ही आते हैं, सपने दिखाते हैं, लेकिन जीतने के बाद बात को पूरी तरह भूल जाते हैं। पहले सुविधा दो फिर वोट की बात करो, ऐसा कहते हुए उन्होंने चेतावनी दी। स्थानीय लोगों ने बताया कि बरसात के मौसम में खराब सड़क की वजह से बुजुर्ग, महिलाएं, बच्चे और बीमार लोग भारी परेशानियों का सामना कर रहे हैं। कईयों ने आंसुओं के साथ अपनी पीड़ा बयां की। नागरिकों के अनुसार समस्या सिर्फ वार्ड नंबर 4 तक सीमित नहीं, गानगापुर के कई वार्ड विकास से काफी पीछे है। अब तो विकास कार्य शुरू होना ही चाहिए, वरना जनता का गुस्सा आने वाले चुनाव में किसी को नहीं छोड़ेगा, ऐसा ग्रामीणों ने साफ कहा। नागरिकों ने अफजलपुर के विधायक को भी ज्ञापन सौंपकर इस मुद्दे की त्वरित समाधान की मांग की है। ಸುಮಾರು ಹಲವಾರು ವರ್ಷಗಳಿಂದ ಯಾವುದೇ ಕಾರಣಕ್ಕ ಈ 4 ಮತ್ತು 5 ವಾರ್ಡ್ಗಳು ಎರಡು ಮಿಕ್ಸ್ ಇದ್ದ ಕಾರಣಕ್ಕಾಗಿ ಯಾರು ಮೆಂಬರ್ಗಳು ತಮ್ಮ ಮೈ ಮೇಲೆ ತೋಲಾರ್ದೆ ಇಲ್ಲಿ ಒಟ್ಟ ಕೆಲಸ ಮಾಡಂಗಿಲ್ಲ ಆಗ್ಯಾರ। ಅದಕ್ಕೋಸ್ಕರ ನಾವೆಲ್ಲರೂ ಓಣನವ್ರು ಸೇರ್ಕೇಸಿಂದ ಮನುಷ್ಯಾಗ ತಲಾ ಎಷ್ಟೆಷ್ಟು ದುಡ್ಡು ಬರ್ತದೆ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಾವೇ ಗಟರ್ ಸಿಸ್ಟಮ್ ಪೈಪ್ಗಳು ಹಾಕೊಂಡು ಕೇಸಿಂದಿದ್ರ ಮಾಡ್ಲಕ್ ಇದು ಮಾಡಿದೆವು। ಈ ಮೆಂಬರ್ಗಳಿಗೆ ಎಷ್ಟು ಹೇಳಿದ್ರು ಏನೂ ಇಲ್ಲ, ಅವ್ರು ನಮ್ಮ ಪಾಲಿಗೆ ಇದ್ದು ಸತ್ತಂಗ ಅವರು ಯಾವ ಮೆಂಬರ್ಗಳು ಇದ್ರು ಏನೂ ಇಲ್ಲ। 4 ವಾರ್ಡ್ ಮತ್ತು 5 ವಾರ್ಡ್ ಮೆಂಬರ್ಗಳು ಇಬ್ರಿಬ್ರು ವಾರ್ಡ್ ಮೆಂಬರ್ಗಳು ಇದ್ರು ಯಾರು ಏನೂ ಮಾಡಿಲ್ಲ। ಕೇಳಕ್ ಹೋದ್ರೆ ಏನ್ರೆ ಒಂದು ಸ್ವಭಾವ ಹೇಳ್ತಾರ, ಹಿಂಗಾಗಿ ಕಿಸಿನ್ ನಮ್ಗೆಲ್ಲ ಭಾಳ ತ್ರಾಸ ಆಗ್ಯದ। ಅದಕ್ಕೆ ನಾವೆಲ್ಲರೂ ಕೂಡಿ ಕಿಸಿನ್ ಇದು ಮಾಡ್ಲಕತ್ತೀವಿ। ಈ ಸಲ ವೋಟಿಂಗ್ ಸನಿ ಬಂದ್ರಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡಿ ಕಿಸಿಂದಿದ್ರೆ ಬಹಿಷ್ಕಾರ ಹಾಕ್ತೀವಿ ನಾವು ಚುನಾವಣಾ ಆಯೋಗಕ್ಕೆ। ಮತ್ತ ಇದೆಲ್ಲ ಮಾಡಿದಕ್ಕ ಯಾರು ಬಂದ್ ಕಿಸಿಂದಿದ್ರೆ ನೀವು ಯಾಕೆ ಮಾಡ್ಲಕತ್ತೀರಪ್ಪ, ನಾವು ಮಾಡ್ತಿದ್ದೇವಲ್ಲ ಅಂತ ಹೇಳಿ ಕಿಸಿಂದ ಯಾರು ಹೇಳಕ್ ತಯಾರಿಲ್ಲ, ನಮ್ಮ ಕಡೆ ಹಣಿಕ್ನು ಹಾಕ್ಲಿಕ್ಕೆ ತಯಾರಿಲ್ಲ ಅವರು। ಹಿಂಗಾಗಿ ಕಿಸಿಂದ ನಮ್ಮ ಮೆಂಬರ್ಗಳ ಮ್ಯಾಗ ಯಾರ ಮ್ಯಾಗ ಭರೋಸೆ ಇರ್ಲಾರ್ಬಿಟ್ಟಿಗೆ ನಾವು ಈ ಕೆಲಸ ನಾವು ಮಾಡ್ಕೊಂಡಿದ್ದೆವು। ನಮ್ಮ ಹೆಸರು ಸೋಮನಾಥ್ ದತ್ತಪ್ಪ ಗತ್ತರ್ಗಿ, ದೇವಲ್ ಗಣಗಪ್ಪ। ನನ್ನ ಹೆಸರು ಮೀನಾಕ್ಷಿ ಮಲ್ಲೇಶ್ ನಿಂಬರ್ಗಿ। ನಾವು 4 ವಾರ್ಡದ ನಿವಾಸಿಗಳು, ದೇವಲ ಗಣಗಾಪುರ್। ನಂಬಲ್ಲಿ ಇದುವರೆಗೂ ರೋಡ್ ಇಲ್ಲ, ಒಂದು ಗಟ್ಟರ್ ಇಲ್ಲ, ಏನೂ ಇಲ್ಲ, ಯಾವುದೇ ತರಹದ ಗ್ರಾಮ ಪಂಚಾಯತಿಯಿಂದ ಸ್ಪೆಷಾಲಿಟೀಸ್ಗಳೇ ಇಲ್ಲ। ನಾವು ಹುಟ್ಟದಾಗ ಹಿಡಿದು ದೊಡ್ಡವರಾಗಿವಿ, ನಮ್ಮ ಅವ್ವರ್ ಬಂದೆ ಎಷ್ಟೋ ವರ್ಷ ಆಯ್ತು, ನಮ್ಮ ಅಜ್ಜಿದರ ಕಾಲದಿಂದ ಇಲ್ಲಿ ಯಾವುದೇ ತರದ ಒಂದು ಸ್ಪೆಷಾಲಿಟೀಸ್ ಯಾರು ಕೂಡ ಮಾಡಿಲ್ಲ। ಅನೇಕರು ಅಧ್ಯಕ್ಷರಾಗಿ ಹೋದ್ರು, ಅನೇಕ ಮೆಂಬರ್ಗಳಾದ್ರು, ಎಲ್ಲರೂ ಆದ್ರೂ ಖರೆ ಇಲ್ಲಿ ಏನು ಯಾವುದೇ ತರ ಸ್ಪೆಷಾಲಿಟೀಸ್ಗಳು ಅವ್ರೇನು ಮಾಡಿಲ್ಲ। ಈ ಓಣಿದಾಗ ಸಣ್ಣ ದೊಡ್ಡ ಚುಕ್ಕೊಳವ, ಇದು ದಿನ ಸ್ಕೂಲಿಗೆ ಹೋತಾರ, 10-15 ಚುಕ್ಕೊಳವ। ಮಳೆಗಾಲ ಬಂದ್ರ ಮೊಳಕಾಲ್ ತನ ಕಾಲ್ ಇಳಿತಾವ, ಅಂದ್ರೂ ಅವ್ರ ಹಂಗೆ ಹೋತಾರ, ಡ್ರೆಸ್ ಹೊಲಸಾತಾವ, ಬೀಳ್ತಾವ, ಏಳ್ತಾವ, ಹಂಗೆ ಜೀವ ತಿನ್ಕೋತ ಅಳ್ಕೋತ ಹೋತಾವ। ಅಂದ್ರೂ ಇಲ್ಲಿ ಯಾರು ಬಂದ್ ನಿಂಬಲ್ ರೋಡ್ ಅದೇನಂತ ಕೇಳಿಲ್ಲ, ನಿಂಬಲ್ ಗಟ್ರ ಅದೇನಂತ ಕೇಳಿಲ್ಲ, ಯಾರು ಬಿ ಏನೂ ಮಾಡಿಲ್ಲ। ಅದ್ರ ಸಂಬಂಧ ಏನ್ ಮಾಡತ್ತಾರ, ಇದು ಹೈರಾಣ ಹಿಂಗೆ ಹಾಕೋತ್ ಹೋದ್ರೆ ಯಾರೂನು ಮಾಡಲ್ಲ, ಏನು ಇದು ಇನ್ ಮುಂದೆ ಯಾರನ್ನು ಮಾಡಲ್ಲ ಅಂತ ಹೇಳಿ ಇಲ್ಲಿದವರೇ ನಿವಾಸಿಗಳು ಅವ್ರವ್ರ ಮನೆಯವ್ರು ಕೂಡಿ ಎಟ್ಟಿಟ್ ಬರ್ತದ ರೊಕ್ಕ ಅಟ್ಟಿಟ್ ಹಾಕಿ ಅವ್ರದವ್ರೆ ಪೈಪ್ಗಳು ಹಾಕೊಂಡು ಸ್ವಂತ ವೈಯಕ್ತಿಕವಾಗಿ ಅವ್ರದವ್ರೆ ಮಾಡತ್ತಾರ। ಎಷ್ಟಿಷ್ಟು ದುಡ್ಡು ಬರ್ತದವ್ರವ್ರಿಗೆ ಅಟ್ಟಿಟ್ಟು ತಮ್ ಕೈಲೆ ಹಾಕಿ ಹೊಸ ಮಂದಿ ಒಟ್ಟುಗೂಡಿ ಓಣ ನಿವಾಸಿಗಳೆಲ್ಲ ಒಟ್ಟುಗೂಡಿ ಮಾಡಕತ್ತಾರ, ಗಟ್ರ ಪೈಪ್ ಹಾಕ್ಸಕತ್ತಾರ। ಮಾಡ್ಯಾರಿ ಅರ್ಜಿ ಕೊಟ್ಟಾರಿ, ಎಲ್ಲಾ ಓಣ ನಿವಾಸಿಗಳು ಎಲ್ಲಾರು ಹೋಗಿ ಅರ್ಜಿ ಕೊಟ್ಟಾರ, ಸಹಿ ಮಾಡ್ಕೊಟ್ಟು ಬಂದಾರ, ಆದ್ರೆ ಏನು ಯೂಸ್ ಇಲ್ಲ। ನಾವು ಓಟ್ ಹಾಕಲ್ಲ ಅಂತೀವ್ರಿ, ನಾವು ಅವ್ರು ಓಟ್ ಕೇಳಕ್ ಅವ್ರ ಬಲ್ಲಿ ಇದನ್ನೇನ್ರಿ ಗೊತ್ತೀವ್ರಿ। ನಮಗ್ ಮೆಂಬರ್ಗಳು ಬಿ ಯಾರು ಮಾಡಿಲ್ಲ, ಚೇರ್ಮನ್ಗಳು ಬಿ ಯಾರು ಏನು ಮಾಡಿಲ್ರಿ। ಒಳ್ಳೆ ಈಗ ನಾವು ಬಂದ್ 40-50 ವರ್ಷ ಆಲಕ್ ಬತ್ತು, ನಮ್ಮ ಅತ್ತಿದೇವ್ರ ಮುದುಕ್ಯಾರ ಆಗ್ಯಾರ, ನಾವು ಮುದುಕ್ಯಾರ ಆಗ್ಲಕತ್ತೀವಿ, ನಮ್ಮ ಓಣಿಗೆ ಬಂದ್ ಯಾರು ಏನು ಮಾಡಿಲ್ಲ। ನಾವ್ ಕೈಲಿ ದುಡ್ಡು ಹಾಕಿ ನಾವ್ ಮಾಡ್ಕೋಗತ್ತೀವ್ರಿ। ಇನ್ನು ಮುಂದೆ ಎಲೆಕ್ಷನ್ ಬಂದ್ರು ನಾವು ಓಟ್ ಹಾಕಲ್ಲ, ಓಟೇ ಹಾಕಲ್ರಿ ನಾವು, ಯಾರು ಬಂದ್ರು ಬಿ। ನಮ್ಮ ಹೆಸರು ಮಾದೇವಿ।